ವೈಕುಂಠ ನೋಡಿ. ಅದೇ ಈಗ ದೇವೇಂದ್ರ ಇವ್ರದಿಲ್ಲ, ವರುಣ ಯಮ ಅವ್ರು ಬಂದಿದ್ದಾರೆ. ದೇವತೆಗಳು ಭಯಭೀತಿಯಿಂದ ಬಂದಿರುವಲ್ಲ, ಕಾರಣವೇ? ಪರಂಧಾಮ, ದಾನವರ ದೌರ್ಜನ್ಯ, ಅಸುರರ ಅಟ್ಟಹಾಸ, ಅತ್ಯಾಚಾರ ಮೀರಿ ನಡೆದಿದೆ. ಭೂಲೋಕದಲ್ಲಿ ಆಕೆಯ ಧರ್ಮಕ್ಕೆ ಆಪತ್ತು ಒದಗಿದೆ. ಪರಂಧಾಮ, ಆಪತ್ತು ಒದಗಿದೆ. ಹೌದು ಪರಮಾತ್ಮ, ಧರ್ಮಕ್ಕೆ ಆಪತ್ತು ಆವರಿಸಿದೆ. ಇದಕ್ಕೆ ತಕ್ಕ ಮಾರ್ಗ ಸೂಚಿಸಬೇಕು ಪರಮಾತ್ಮ. ಪರಮಾತ್ಮ, ಯಜ್ಞ ಯಾಗಾದಿಗಳ ವಿಘ್ನಕ್ಕೆ ಆ ರಾವಣನು ಕಾರಣಕರ್ತನಾಗಿ ನಾರಿಯರ ಮಾನ ಅಪಮಾನ ಮಾಡುತ್ತಾ ಘೋರ ಪಾತಕನಾಗಿರುವನು ದೇವ ಆ ಪ್ರಚಂಡ ರಾವಣ. ನಿಜ ದೇವ, ಪರಮೇಶ್ವರನ ಕೃಪಾ ಕಟಾಕ್ಷ ವರದಿಂದ ಪ್ರಚಂಡ ರಾವಣನು ಲೋಕಕಂಟಕನಾಗಿರುವನು, ಮಾನವನ ಮಾರಕನಾಗಿರುವನು ದೇವ, ಮಾರಕನಾಗಿರುವನು. ಪರಮಾತ್ಮ, ಆ ರಾಕ್ಷಸನಾದ ರಾವಣನು ಸಾಕ್ಷಾತ್ ಆದಿ ಅಂಶಲಾದ ವೇದವತಿಗೂ ಅಪಮಾನ ಮಾಡಿದ್ದಾನೆ. ಅಪಮಾನ ಅಸಮಾನ ತಪೋದಿಂದ ಅವನು ಯಜ್ಞ ಯಾಗಾದಿಗಳನ್ನು ಮಾಡಿ ಯಶಸ್ಸು ಗಳಿಸಿದ್ದಾನೆ. ಹಾಗೂ ಅವನು ಯಜ್ಞಕ್ಕೆ ಯಾಗಕ್ಕೆ ತೊಂದರೆಗಳು ಕೊಡುತ್ತಿದ್ದ. ಸಮಾನ ತಪೋನಿಂದ ಅಖಿಲ ಶಾಸ್ತ್ರ ವೇದ ಪುರಾಣಗಳನ್ನು ಬಲವಲಾಗಿರುತ್ತ. ಅವನಿಗೆ ಯುದ್ಧದ ಮುಂದಲು ಸಮಾನ ತಪೋನಿಂದ ಅಖಿಲ ಶಾಸ್ತ್ರ ವೇದ ಪುರಾಣಗಳನ್ನು ಎದ್ದು ಅವನು ಬಹಳ ಮಾತಾಡೋ. ನಾರಾಯಣ ನಾರಾಯಣ, ಅದೇ ಪರಮಾತ್ಮ ನಮಗೆಲ್ಲರೂ ಬೇಕಾಗಿರುವುದು. ಹೌದು ಹೌದು ಪರಮೇಶ್ವರ, ಆ ಪ್ರಚಂಡ ರಾವಣನು ವಾರ ತಪಸ್ಸನ್ನು ಮಾಡಿ ಬ್ರಹ್ಮದೇವನಿಂದ ಸುರಾಸುರರಿಂದಲೂ ಏಕಗಂಧರ್ವ ಕಿನ್ನರ ಪುರುಷರಿಂದಲೂ ನನಗೆ ಬರಬಾರದೆಂದು ವರ ಪಡೆದಿರನು ದೇವ, ವರ ಪಡೆದಿರನು. ಅದು ನಮಗೂ ಅಸಮಾಧಾನ. ಅವನು ವರವನ್ನು ಕೋರಿದಿನವೇ ನರನನ್ನು ನಾನು ಅಯೋಧ್ಯೆಯಲ್ಲಿ ನರನಾಗಿ ಜನ್ಮ ತಾಳುತ್ತೇನೆ. ನೀವುಗಳು ವಾನರರ ವೀರರಾಗಿ ಜನ್ಮ ತಾಳಿ. ಸ್ವಾಮಿ, ವೇದಾವತಿಯಾಗಿದ್ದಾಗ ನಾನು ರಾವಣನ ಸ್ಪರ್ಶದಿಂದ ಆ ಜನ್ಮದಲ್ಲಿ ಕಳಂಕಿತಳಾಗಿದ್ದೆ. ಈಗ ಸರಿಯಾದ ಸಮಯ, ಅಗ್ನಿ ಶುದ್ಧಿ ಹೊಂದಿ ಇನ್ನೊಂದು ಜನ್ಮವೆತ್ತುತ್ತೇನೆ. ಪವಿತ್ರ ಪುಣ್ಯ ಸಂಜಾತಳಾಗಿ ರಾವಣನ ಬಾಳಿಗೆ ಮಗಳ ರೂಪದಲ್ಲಿ ಮೃತ್ಯು ಹೊಂದುತ್ತೇನೆ. ನಿಮ್ಮೊಂದಿಗೆ ಜನ್ಮವೆತ್ತಲು ನನಗೆ ಆಶೀರ್ವದಿಸಿ. ನಿನ್ನ ಜನ್ಮದಿಂದ ಲೋಕ ಕಲ್ಯಾಣವಾಗಲಿ. ಆದಿಶೇಷನು ಸಂಬಂಧಿಯಾಗಿ
ನಾರದರೆ ನೀವು ಬಂದ ಕಾರ್ಯ ಆಯ್ತಲ್ಲವೇ? ನಾರಾಯಣ ನಾರಾಯಣ. ಧನ್ಯೋಸ್ಮಿ ಪರಂಧಾಮ, ಧನ್ಯೋಸ್ಮಿ, ಧನ್ಯೋಸ್ಮಿ ಪರಂಧಾಮ, ಧನ್ಯೋಸ್ಮಿ, ಧನ್ಯೋಸ್ಮಿ ಪರಂಧಾಮ, ಧನ್ಯೋಸ್ಮಿ.